ಹಳೆ ಹುಬ್ಬಳ್ಳಿಯ ಯುವಕರ ಮೇಲೆ ಕ್ಷುಲ್ಲಕ ವಿಚಾರಕ್ಕೆ ಹಲ್ಲೆ. ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕ್ಷುಲ್ಲಕ ವಿಚಾರಕ್ಕೆ ಹಳೆ ಹುಬ್ಬಳ್ಳಿಯ ಇಬ್ಬರ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಆರೋಪ ತಿಳಿದು ಬಂದಿದ್ದು, ಸಾಲದ ವಿಚಾರಕ್ಕೆ ಆರಂಭವಾದ ಗಲಾಟೆ ಜೀವ ಬೆದರಿಕೆ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡುವ ಮಟ್ಟಿಗೆ ತಲುಪಿದೆ. ಗಾಯಾಳು ಯುವಕ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಕುರಿತು ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆ ಹುಬ್ಬಳ್ಳಿಯ ಚನ್ನಪೇಟೆ ನಿವಾಸಿಯಾಗಿರುವ ಗಫಾರ್ ಸಾಬಾ ಎಂಬಾತ ನೀಡಿದ ದೂರಿನ ಅನ್ವಯ ತನ್ನ ಸ್ನೇಹಿತ ವಿಜಯ್ ವಾಳ್ವೇಕರ್ ಜೊತೆ ಬೈಕ್ ಮೇಲೆ ಕಲಘಟಗಿ ತಾಲೂಕಿನ ಗುಡಿಹಾಳ ಕಡೆಗೆ ತೆರಳಿದ್ದಾನೆ. ಈ ವೇಳೆ ಉಗ್ನಿಕೆರೆ ಗುಡಿಹಾಳ ರಸ್ತೆಯ ಬಳಿ ಮೂವರು ಯುವಕರು ವಿಜಯ್ಗೆ ಅಡ್ಡಗಟ್ಟಿ ಹಣದ ವಿಚಾರವಾಗಿ ನಿಂದಿಸಿ ಗಲಾಟೆ ಆರಂಭಿಸಿದ್ದಾರೆ. ನಂತರ ಆರೋಪಿಗಳು ಕಟ್ಟಿಗೆಯಿಂದ ವಿಜಯನ ತಲೆ ಮೇಲೆ ಬೆನ್ನು, ಕೈ ಮತ್ತು ಹಾಗೂ ಕಾಲಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಜಗಳ ಬಿಡಿಸಲು ಹೋದ ಗಫಾರ್ ಸಾಬ್ ಮೇಲೂ ಹಲ್ಲೆ ನಡೆಸಿ ಮತ್ತೆ ಸಿಕ್ಕರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಗಾಯಾಳು ವಿಜಯ್ ಕುಟುಂಬಸ್ಥರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದ್ದು, ಗಫಾರ್ ಸಾಬ್ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಪ್ರಕರಣದಲ್ಲಿ ಕಲ್ಲಪ್ಪ ಗುಡಿಯಾಳ, ರಾಘವೇಂದ್ರ ಜಾಧವ್ ಹಾಗೂ ವಿಶ್ವನಾಥ್ ಕೊರವರ ವಿರುದ್ಧ ದೂರು ದಾಖಲಾಗಿದೆ.